ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಶ್ರೀನಾಥ್ ಬಸ್ರೂರು. ಇವರು ಅಂಚೆ ಅಧೀಕ್ಷಕರು, ಚಿಕ್ಕಮಗಳೂರು ವಿಭಾಗ, ಚಿಕ್ಕಮಗಳೂರು ಜಿಲ್ಲೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ಈಗ ಅಂಚೆ ಸಪ್ತಾಹ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಅಂಚೆ ಸಪ್ತಾಹದ ಒಂದು ಮಹತ್ವ ಏನು, ಯಾವಾಗ ಇದನ್ನು ಆಚರಿಸ್ತಾ ಇದ್ದಾರೆ ಮತ್ತು ಯಾವಾಗಿಂದ ಇದನ್ನು ಆಚರಣೆ ಮಾಡೋದಕ್ಕೆ ನಾವು ಶುರು ಮಾಡಿದ್ದೇವೆ? ನಾವೊಂದು ಊರಿನ ಉದಾಹರಣೆ ಕೊಟ್ಟು ಪ್ರಾರಂಭ ಮಾಡ್ತೇನೆ. ಪ್ರತಿ ಊರಿಗೆ ಒಂದು ಹಬ್ಬ ಇರುವ ಹಾಗೆ ಊರಿನಲ್ಲಿರುವ ಅಂಚೆ ಕಚೇರಿಗೆ ಕೂಡ ವರ್ಷಕ್ಕೊಮ್ಮೆ ಒಂದು ಹಬ್ಬ ಬರ್ತದೆ. ಆ ಹಬ್ಬ ಬರೋದು ಅಕ್ಟೋಬರ್ ತಿಂಗಳಿನಲ್ಲಿ. ಇದೇ ಅಂಚೆ ಸಪ್ತಾಹ. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಿನಲ್ಲೇ ಇದನ್ನು ಆಚರಿಸುವುದು. ಈ ವರ್ಷ ಅಕ್ಟೋಬರ್ 6ರಿಂದ ಅಕ್ಟೋಬರ್ 10ರವರೆಗೆ ಅತ್ಯಂತ ಸಂಭ್ರಮ ಸಡಗರದಿಂದ ಭಾರತದ ಎಲ್ಲ ಅಂಚೆ ಕಚೇರಿಗಳಲ್ಲಿ ಈ ಸಪ್ತಾಹವನ್ನು ಆಚರಿಸಲಾಗ್ತಾ ಇದೆ. ಪ್ರತಿ ವರ್ಷ ಅಕ್ಟೋಬರ್ 9ರಂದು ವಿಶ್ವ ಅಂಚೆ ದಿನ ಅಂತೇಳಿ ಹೇಳಿ ಆಚರಿಸಲಾಗುತ್ತದೆ. ದೂರವಾಣಿ ಹಾಗೂ ಮೊಬೈಲಿನ ಆವಿಷ್ಕಾರಕ್ಕಿಂತ ಮೊದಲಿನ ಪ್ರಾಚೀನ ಕಾಲಘಟ್ಟದಿಂದ ಹಿಡಿದು ತಂತ್ರಜ್ಞಾನದ ಎಲ್ಲ ಸಾಧ್ಯತೆಗಳು ಸಾಕಾರಗೊಳ್ತಿರುವ ಇಂದಿನ ಈ ಕಾಲಘಟ್ಟದವರೆಗೆ ಅಂಚೆ ವ್ಯವಸ್ಥೆ ಜಗತ್ತಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದೇ. ಇನ್ನು ಸ್ವಲ್ಪ ಇತಿಹಾಸಕ್ಕೆ ನಾವು ಹೋದರೆ 1874ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ವಿಶ್ವ ಅಂಚೆಕೂಟವು ವಿಶ್ವ ಅಂಚೆ ದಿನವನ್ನು ಮೊದಲ ಬಾರಿಗೆ ಘೋಷಣೆ ಮಾಡ್ತದೆ. ನಂತರ ಸುಮಾರು 95 ವರ್ಷಗಳ ನಂತರ 1969ರಲ್ಲಿ ಜಪಾನಿನ ಟೋಕಿಯೋದಲ್ಲಿ ವಿಶ್ವ ಅಂಚೆ ಒಕ್ಕೂಟ ಅಂತೇಳಿ ಒಂದಿದೆ. ಅದು ಅಂತಾರಾಷ್ಟ್ರೀಯ ಅಂಚೆ ದಿನವನ್ನು ಪುನಃ ಅಧಿಕೃತವಾಗಿ ಘೋಷಣೆ ಮಾಡ್ತದೆ. ಇದರಲ್ಲಿ ಯುನೆಸ್ಕೋ ಕೂಡ ಸಹಭಾಗಿತ್ವವನ್ನು ನೀಡ್ತದೆ. ಅಂದಿನಿಂದ ಇಂದಿನವರೆಗೂ ಜಗತ್ತಿನ ಸುಮಾರು 150 ರಾಷ್ಟ್ರಗಳಲ್ಲಿ ಅಕ್ಟೋಬರ್ 9ನ್ನು ವಿಶ್ವ ಅಂಚೆ ದಿನ ಅಂತೇಳಿ ಆಚರಣೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷ ಈ ವಿಶ್ವ ಅಂಚೆ ದಿನಕ್ಕೆ ಒಂದು ಥೀಮ್, ಧ್ಯೇಯವಾಕ್ಯವನ್ನು ಇಟ್ಕೊಳ್ತಾರೆ. ಈ ವರ್ಷ ವಿಶ್ವ ಅಂಚೆ ದಿನದ ಧ್ಯೇಯವಾಕ್ಯ ಜನರಿಗಾಗಿ ಅಂಚೆ, ಸ್ಥಳೀಯ ಸೇವೆಗಳು, ಜಾಗತಿಕ ವ್ಯಾಪ್ತಿ. ಇದು ಸ್ಲೋಗನ್ ಆಫ್ ದ ಇಯರ್. ಭಾರತದಲ್ಲಿ ಅಕ್ಟೋಬರ್ 10ನ್ನು ರಾಷ್ಟ್ರೀಯ ಅಂಚೆ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ. ಇನ್ನು ಇತಿಹಾಸದ ಪುಟಗಳಿಗೆ ನಾವು ಹೋದರೆ, ಜಗತ್ತಿನ ಇತಿಹಾಸದಲ್ಲಿ ಅಂಚೆ ಇತಿಹಾಸಕ್ಕೆ ತನ್ನದೇ ಆದಂಥ ಹಿರಿಮೆ ಇದೆ, ಅದಕ್ಕೊಂದು ಸ್ಥಾನ ಇದೆ. ಸುಮಾರು 4000 ವರ್ಷಗಳ ಹಿಂದೆ ಬ್ಯಾಬಿಲೋನಿಯಾದಲ್ಲಿ ಅಕ್ಷರಗಳ ಅಚ್ಚು ಮಾಡಿದ ಮಣ್ಣಿನ ಫಲಕಗಳನ್ನು ಸಂಪರ್ಕಕ್ಕಾಗಿ ಬಳಸಲಾಗುತ್ತಿತ್ತು ಅಂತ ಹಿಸ್ಟ್ರಿಯಲ್ಲಿ ಹೇಳ್ತಾರೆ. ಇನ್ನು ಈಜಿಪ್ಟಿಯನ್ನರು ದೂತರ ಮೂಲಕ ಸುದ್ದಿಯನ್ನು ಕಳಿಸುವ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದರು. ಪ್ರಪಂಚದ ಕೆಲವೊಂದು ಭಾಗಗಳಲ್ಲಿ ಪಾರಿವಾಳ ಮತ್ತು ಅಶ್ವಾರೋಹಿಗಳ ಮೂಲಕ ಕೂಡ ಪತ್ರವನ್ನು ಕಳಿಸುವ ವ್ಯವಸ್ಥೆ ಇತ್ತು. ಇದನ್ನು ನಾವು ಎಷ್ಟೋ ಪುಸ್ತಕಗಳಲ್ಲಿ ಓದಿದ್ದೇವೆ. ಇನ್ನು 1688ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಇಂಗ್ಲೆಂಡ್ ದೇಶದಲ್ಲಿ ಪೆನ್ನಿ ಪೋಸ್ಟ್ ಅನ್ನುವಂಥ ವ್ಯವಸ್ಥೆ ಜಾರಿಗೆ ಬರ್ತದೆ. 1837ರಲ್ಲಿ ಸಾರ್ವಜನಿಕ ಅಂಚೆ ವ್ಯವಸ್ಥೆ ಇಂಗ್ಲೆಂಡ್ ದೇಶದಲ್ಲಿ ಅಧಿಕೃತವಾಗಿ ಜಾರಿಗೊಂಡಿತು. ಭಾರತದ ಅಂಚೆ ವ್ಯವಸ್ಥೆಯನ್ನು ನೋಡೋದಾದರೆ, ಭಾರತದಲ್ಲಿ ಅಂಚೆ ವ್ಯವಸ್ಥೆ ರಾಜರುಗಳ ಕಾಲದಲ್ಲಿ ಬೇರೆ ಬೇರೆ ರೂಪದಲ್ಲಿ ಜಾರಿಯಲ್ಲಿತ್ತು. ಕರ್ನಾಟಕದ ಮಟ್ಟಿಗೆ ಹೇಳುವುದಾದರೆ ಮೈಸೂರು ಅಂಚೆಯನ್ನು 1672ನೇ ಇಸ್ವಿಯಲ್ಲಿ ಮಹಾರಾಜರಾದ ಶ್ರೀ ಚಿಕ್ಕದೇವರಾಯ ಒಡೆಯರು ಜಾರಿಗೆ ತಂದಿದ್ರು. ಇನ್ನು ಸ್ವಲ್ಪ ಮುಂದೆ ಬರ್ತಾ ಹೋದಾಗೆ ನಾವು ಭಾರತದಲ್ಲಿ ಅಂಚೆ ವ್ಯವಸ್ಥೆಯು ಒಂದು ಸಾಂಸ್ಥಿಕ ರೂಪವನ್ನು ಪಡೀತದೆ. ನಂತರ 1764ರಿಂದ 66ರ ನಡುವೆ ಈಗಿನ ಮುಂಬೈ, ಆಗಿನ ಬಾಂಬೆ, ಮದ್ರಾಸು ಅಂದ್ರೆ ಈಗಿನ ಚೆನ್ನೈ ಹಾಗೂ ಈಗಿನ ಕೋಲ್ಕತ್ತಾ ಅಂದ್ರೆ ಮೊದಲಿನ ಕಲ್ಕತ್ತಾದಲ್ಲಿ ಅಂಚೆ ಕಚೇರಿಗಳು ಪ್ರಾರಂಭಗೊಂಡವು. 1774ರಲ್ಲಿ ಕಲ್ಕತ್ತಾದಲ್ಲಿ ಜನರಲ್ ಪೋಸ್ಟ್ ಆಫೀಸ್ ಆರಂಭ ಆಗ್ತದೆ. ನಂತರ ಹಲವಾರು ಮೈಲಿಗಲ್ಲುಗಳು ಭಾರತೀಯ ಅಂಚೆ ವ್ಯವಸ್ಥೆಯಲ್ಲಿ ದಾಖಲಾದವು. 1850ರಲ್ಲಿ ಅಂಚೆ ಆಯೋಗದ ನೇಮಕ, 1854ರಲ್ಲಿ ಅಂಚೆ ಕಚೇರಿಯ ಕಾಯ್ದೆಯ ಜಾರಿ, 1873ರಲ್ಲಿ ಅಂಚೆ ಲಕೋಟೆಯ ಆರಂಭ, 1876ರಲ್ಲಿ ಭಾರತೀಯ ಅಂಚೆ ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ಗೆ ಸೇರ್ಪಡೆ ಆಗುವಂಥದ್ದು, 1879ರಲ್ಲಿ ಪೋಸ್ಟ್ ಕಾರ್ಡ್ ವ್ಯವಸ್ಥೆಯ ಜಾರಿ, ಇನ್ನು 1880ರಲ್ಲಿ ರೈಲ್ವೆ ಮೇಲ್ ಸರ್ವಿಸಿನ ಆರಂಭ ಮತ್ತೆ ಮನಿ ಆರ್ಡರ್ನ ಆರಂಭ, 1882ರಲ್ಲಿ ಅಂಚೆ ಕಚೇರಿ ಉಳಿತಾಯ ಯೋಜನೆಯ ಸೇವೆಯ ಪ್ರಾರಂಭ ಆಗುವಂಥದ್ದು, 1884ರಲ್ಲಿ ಅಂಚೆ ಜೀವ ವಿಮೆಯ ಆರಂಭ, 1898ರಲ್ಲಿ ಇಂಪೀರಿಯಲ್ ಪೆನ್ನಿ ಅಂಚೆ ಚೀಟಿ ಆರಂಭ, 1935ರಲ್ಲಿ ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಂದ್ರೆ ನಾವೀಗ ಯಾವುದಾದ್ರೂ ಒಂದು ಕೆಲಸಕ್ಕೆ ಅರ್ಜಿ ಹಾಕುವಾಗ ಅಥವಾ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಅರ್ಜಿ ಸಲ್ಲಿಸುವಾಗ ಪೋಸ್ಟಲ್ ಆರ್ಡರ್ ಅನ್ನು ಇಡುವಂಥದ್ದಿದೆ. ಅದು 1935ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ನಂತರ ಒಂದು ಐತಿಹಾಸಿಕವಾದಂಥದ್ದು ಪಿನ್ ಕೋಡ್ 1972ನೇ ಇಸ್ವಿ ಆಗಸ್ಟ್ ತಿಂಗಳ 15ಕ್ಕೆ ಅದು ಜಾರಿಯಾಗ್ತದೆ. ನಂತರ ಇವತ್ತು ಭಾರತದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಸೇವೆ ಸ್ಪೀಡ್ ಪೋಸ್ಟ್, ಇದು 1986ರಲ್ಲಿ ಜಾರಿಯಾಗಿ 2003ರ ನಂತರ ಅಂಚೆ ಇಲಾಖೆಯಲ್ಲಿ ತಂತ್ರಜ್ಞಾನ ವ್ಯಾಪಕವಾಗಿ ಬಳಕೆ ಆಗ್ತದೆ. ಹೀಗೆ ಅಂಚೆ ಇಲಾಖೆ ಬದಲಾಗ್ತಾ ಬಂದ ಹಾಗೆಯೇ ಸಾರ್ವಜನಿಕರ ಅಗತ್ಯತೆಗಳಲ್ಲೂ ಕೂಡ ಬದಲಾವಣೆಗಳಾದವು. ನಂತರ ಅಂಚೆ ಇಲಾಖೆಯ ಕಾರ್ಯವೈಖರಿಯಲ್ಲೂ ಕೂಡ ಸಾಕಷ್ಟು ಉನ್ನತೀಕರಣಗಳು ಆಗ್ತದೆ. ಹಾಗಾಗಿ ಬದಲಾಗ್ತಾ ಇರುವ ಜನರ ಅಗತ್ಯತೆ
ಅವಶ್ಯಕತೆಗಳಿಗೆ ಅನುಗುಣವಾಗಿ 2023ನೇ ಇಸ್ವಿಯಲ್ಲಿ ಅಂಚೆ ಕಾಯ್ದೆಯನ್ನು ಕೂಡ ಹೊಸದಾಗಿ ಜಾರಿಗೊಳಿಸಿ ಅದರಲ್ಲಿ ಅತ್ಯಂತ ಸರಳೀಕೃತವಾದಂತಹ ವಿಧಾನಗಳನ್ನು ಜಾರಿಗೆ ತರುವಂತದ್ದು, ಅತ್ಯಂತ ಸುರಕ್ಷತೆಗೆ ಮಹತ್ವವನ್ನು ಕೊಡುವಂತಹ ಅನೇಕ ಬದಲಾವಣೆಗಳು ಕೂಡ ಆಗ್ತವೆ. ಸರ್, ಈಗ ಈ ಅಂಚೆ ಇಲಾಖೆ ಅನ್ನುವಂಥದ್ದು ಮುಖ್ಯವಾಗಿ ಶುರುವಾದದ್ದು ಪತ್ರ ವ್ಯವಹಾರದ ಒಂದು ಉದ್ದೇಶದಿಂದ ಅಂತ. ಹೌದು. ಆದರೆ ಇವತ್ತಿನ ಕಾಲದಲ್ಲಿ ಬಹಳಷ್ಟು ಸೇವೆಗಳನ್ನು ಇದು ಒದಗಿಸ್ತಾ ಇದೆ. ಈಗ ಪ್ರಸ್ತುತ ಅಂಚೆ ಕಚೇರಿ ಅಥವಾ ಅಂಚೆ ಇಲಾಖೆ ಯಾವೆಲ್ಲ ಸೇವೆಗಳನ್ನು ಒದಗಿಸ್ತಾ ಇದೆ ಸಾರ್ವಜನಿಕರಿಗೆ? ಬಹಳ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಇವತ್ತು ಅಂಚೆ ಕಚೇರಿ ಸರ್ವವ್ಯಾಪಿಯಾಗಿದೆ. ಅಂಚೆ ಕಚೇರಿಯಲ್ಲಿ ಸಿಗದ ಸೇವೆಗಳೇ ಕಡಿಮೆ, ಹೆಚ್ಚಿನ ಸೇವೆಗಳು ಎಲ್ಲವೂ ಕೂಡ ಅಂಚೆ ಕಚೇರಿಯಲ್ಲಿ ಸಿಗ್ತಾ ಇದೆ. ಮೊದಲನೇದಾಗಿ ಉಳಿತಾಯ ಯೋಜನೆಗಳು, ಸಣ್ಣ ಉಳಿತಾಯ ಯೋಜನೆಗಳಿಗೆ ಜನರ ಮೊದಲ ಆಯ್ಕೆ ಅಂಚೆ ಕಚೇರಿ. ಅದರಲ್ಲಿ ಒಂದು ಉಳಿತಾಯ ಖಾತೆ ಇರ್ಬೋದು, ಮಾಸಿಕ ವರಮಾನದ ಖಾತೆ ಇರ್ಬೋದು, ಅಥವಾ 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಹೆಸರಿನಲ್ಲಿ ತೆರೆಯುವಂತಹ ಸುಕನ್ಯಾ ಸಮೃದ್ಧಿ ಖಾತೆ ಆಗಿರ್ಬೋದು, PPF ಅಕೌಂಟ್ ಆಗಿರ್ಬೋದು, ಅಥವಾ ಅಂಚೆ ಕಚೇರಿಯಲ್ಲಿ ಬಹಳ ಜನಪ್ರಿಯವಾಗಿರುವ ರಾಷ್ಟ್ರೀಯ ಉಳಿತಾಯ ಪತ್ರ ಇರ್ಬೋದು, ಕಿಸಾನ್ ವಿಕಾಸ ಪತ್ರ ಇರ್ಬೋದು. ಇದು ಎಲ್ಲ ಉಳಿತಾಯ ಯೋಜನೆಯಲ್ಲಿ ನಮ್ಮ ಸಮಗ್ರ ಸೇವೆಗಳು. ಇನ್ನು ನೀವು ಇನ್ಸೂರೆನ್ಸ್ ಅನ್ನು ತೆಗೆದುಕೊಂಡ್ರೆ ಕೂಡ ನಮ್ಮಲ್ಲಿ ಅನೇಕ ವಿಧವಾದಂತಹ ಇನ್ಸೂರೆನ್ಸ್ ಸೇವೆಗಳು ಲಭ್ಯ ಇದೆ. ಗ್ರಾಮೀಣ ಅಂಚೆ ಜೀವ ವಿಮೆ ಅಂತೇಳಿ ಹೇಳಿ ಗ್ರಾಮೀಣ ಜನರಿಗೆ ಇರುವಂತಹ ಒಂದು ಯೋಜನೆ ಇದೆ. ಮತ್ತೆ ಎಲ್ಲಾ ತರಹದ ಪದವೀಧರರು ಮತ್ತು ಡಿಪ್ಲೊಮಾವನ್ನು ಹೊಂದಿರುವವರು, ವೃತ್ತಿಪರರು, ಸರ್ಕಾರಿ ನೌಕರರು, ಅನುದಾನಿತ ಸಂಸ್ಥೆಗಳ ನೌಕರರಿಗೆ ಅನುಕೂಲವಾಗುವಂತಹ ಅಂಚೆ ವಿಮೆ ಇದೆ. ಇದು ಭಾರತದ ಅತ್ಯಂತ ಪ್ರಾಚೀನ ವಿಮೆ ಮತ್ತು ಕಡಿಮೆ ಪ್ರೀಮಿಯಂ, ಹೆಚ್ಚು ಬೋನಸ್ಸಿನ ಮೂಲಕ ಬಹಳಷ್ಟು ಜನಮಾನ್ಯತೆಯನ್ನು ಗಳಿಸಿರುವ ಮತ್ತು ಸುರಕ್ಷಿತವಾದ, ಜನರು ಬಹಳ ನಂಬಿಕೆ ಇಟ್ಟಿರುವಂತಹ ಒಂದು ವಿಮೆ. ಇನ್ನು ಮೇಲ್ಸ್ ಅಂದ್ರೆ ನಮ್ಮ ಮೂಲಭೂತವಾದಂತದ್ದು ವಸ್ತುವೇ ಮೇಲ್ಸ್. ಸೊ ಈ ಮೇಲ್ಸಿನಲ್ಲಿ ಈಗ ಸಾಕಷ್ಟು ಬದಲಾವಣೆ ಆಗಿದೆ. ಪಾರ್ಸೆಲ್ಗಳಲ್ಲೂ ಕಳಿಸುವಂತದ್ದಿರ್ಬೋದು, ಸ್ಪೀಡ್ ಪೋಸ್ಟ್ ಇರ್ಬೋದು, ಪತ್ರಗಳಿರ್ಬೋದು, ಮನಿ ಆರ್ಡರ್ ಇರ್ಬೋದು. ಸೊ ಇದರಲ್ಲಿ ನಾವು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಜನರನ್ನು ತಲುಪುವಂತಹ ಬಹಳ ದೊಡ್ಡ ಮಟ್ಟದ ಪ್ರಯತ್ನ ಆಗ್ತಾ ಇದೆ. ಈ ವರ್ಷ APT ಅಂದ್ರೆ ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಅನ್ನುವಂತಹ ಹೊಸ ತಂತ್ರಜ್ಞಾನವನ್ನು ಭಾರತದಾದ್ಯಂತ ಎಲ್ಲ ಅಂಚೆ ಕಚೇರಿಗಳಲ್ಲಿ ಅಳವಡಿಸಿ ಅನೇಕ ಹೊಸ ತರಹದ ಸೇವೆಗಳನ್ನು ಕೂಡ ಜನರಿಗೆ ನೀಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಉದಾಹರಣೆಗೆ ನಾನು ಹೇಳ್ತೇನೆ, ಒಂದು ಸ್ಪೀಡ್ ಪೋಸ್ಟ್ ಇಷ್ಟು ದಿನ ಏನೋ ಮಾಡಬೇಕಿತ್ತು ಅಂದರೆ, ಸ್ಪೀಡ್ ಪೋಸ್ಟ್ ಮಾಡಬೇಕಾದ್ರೆ ಪೋಸ್ಟ್ ಆಫೀಸಿಗೆ ಬರಬೇಕಿತ್ತು, ಕೌಂಟರ್ನಲ್ಲಿ ನಿಲ್ಲಬೇಕಿತ್ತು, ಈ ಥರ ವ್ಯವಸ್ಥೆ ಇತ್ತು. ಬಟ್ ಇವತ್ತೇನಾಗಿದೆ ಅಂದರೆ, ನಮ್ಮ ಇಂಡಿಯಾ ಪೋಸ್ಟ್ ವೆಬ್ಸೈಟ್ www.indiapost.gov.in ಇದಕ್ಕೆ ವಿಸಿಟ್ ಮಾಡಿ, ಇದನ್ನು ಭೇಟಿ ನೀಡಿ. ಇದಕ್ಕೆ ಸ್ಪೀಡ್ ಪೋಸ್ಟ್ ಅನ್ನು ಮನೆಯಲ್ಲೇ ಕುಳಿತು ಕಳಿಸಬಹುದು. ಸೊ ಕಸ್ಟಮರ್ ಪೋರ್ಟಲ್ ಅಂತೇಳಿ ಹೇಳಿ ಓಪನ್ ಆಗಿದೆ. ಸೊ ಇದರಲ್ಲಿ ನೀವು ಗ್ರಾಹಕರು ಅವರ ಮನೆಯಲ್ಲೇ ಕುಳಿತು ಅಂಚೆಯ ಪತ್ರಗಳನ್ನು ಅಥವಾ ಮನಿ ಆರ್ಡರ್ ಇರ್ಬೋದು ಅದನ್ನು ಬುಕ್ ಮಾಡಬಹುದು. ನಂತರ ಅದನ್ನು ಅಂಚೆ ಕಚೇರಿಗೆ ತಲುಪಿಸಬಹುದು, ಅಥವಾ ನಮ್ಮ ಅಂಚೆ ಅಣ್ಣನ ಮೂಲಕ ಅದನ್ನು ಅಂಚೆ ಕಚೇರಿಗೆ ತಲುಪಿಸಬಹುದು. ಸೊ ಇದೊಂದು ಹೊಸದಾಗಿ ತಂತ್ರಜ್ಞಾನ ಆಧಾರಿತವಾಗಿ ಪ್ರಾರಂಭ ಆಗಿರುವಂತಹ ಸೇವೆ. ಇದು ಮಾತ್ರ ಅಲ್ಲದೆ ಇನ್ನು ಅನೇಕ ಸಿಟಿಸನ್ ಸೆಂಟ್ರಿಕ್ ಸರ್ವಿಸ್ಗಳು ನಮ್ಮಲ್ಲಿದೆ, ಅಂದ್ರೆ ನಾಗರಿಕ ಕೇಂದ್ರಿತ ಸೇವೆಗಳು. ಈ ಸಿಟಿಸನ್ ಸೆಂಟ್ರಿಕ್ ಸೇವೆಗಳಲ್ಲಿ ಆಧಾರಿಗೆ ಸಂಬಂಧಪಟ್ಟ ಹಾಗೆ ನಮ್ಮಲ್ಲಿ ಪರಿಷ್ಕರಣೆ ಇರ್ಬೋದು, ನೋಂದಣಿ ಇರ್ಬೋದು, ಈ ತರದ ಎಲ್ಲ ಸೇವೆಗಳು ನಮ್ಮ ಅಂಚೆ ಕಚೇರಿಯಲ್ಲಿ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಜನರ ಜೀವನಕ್ಕೆ ಅನಿವಾರ್ಯವಾಗಿರುವ ಹೆಚ್ಚಿನ ಎಲ್ಲಾ ಸೇವೆಗಳು ಕೂಡ ಇವತ್ತು ಅಂಚೆ ಕಚೇರಿಯಲ್ಲಿ ಸಿಗ್ತಾ ಇದೆ. ಇನ್ನು ಅಂಚೆ ಅಣ್ಣ ಅಂದ್ರೆ ನಮ್ಮ ಪೋಸ್ಟ್ ಮ್ಯಾನ್, ಅಂಚೆ ಅಣ್ಣ ಮತ್ತು ಅಂಚೆ ಅಕ್ಕ ಅಂತೇಳಿ ನಾವು ಹೇಳ್ತೇವೆ. ಅವರು ಮೊದಲು ಪತ್ರಗಳ ಬಟವಾಡೆಗೆ ಮಾತ್ರ ಸೀಮಿತ ಆಗಿತ್ತು. ಇವತ್ತು ಹಾಗೆ ಅಲ್ಲ. ಅವರಲ್ಲಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತೇಳಿ ಹೇಳಿ ನಮ್ಮ ಏನು ಸಬ್ಸಿಡರಿ ಇದೆ, ಅದರ ಎಲ್ಲಾ ಸೇವೆಗಳನ್ನು ಕೂಡ ಅವರು ಮನೆ ಬಾಗಿಲಿನಲ್ಲಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಇವತ್ತು ಒಂದು ಅಂಚೆ ಅಣ್ಣ ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳಿ ಹೇಳಿದ್ರೆ ಅವರು ಪತ್ರವನ್ನು ಮಾತ್ರ ಕೊಡುವರಲ್ಲ, ಅವರು ನಡೆದಾಡುವ ಬ್ಯಾಂಕ್ ಇದ್ದಾಗೆ. ಬ್ಯಾಂಕಿನ ಎಲ್ಲಾ ಸೌಲಭ್ಯಗಳು ಕೂಡ, ಅದು ಡೆಪಾಸಿಟ್ ಇರ್ಬೋದು, ವಿಡ್ರಾವಲ್ ಇರ್ಬೋದು, ಅದೆಲ್ಲವನ್ನು ಕೂಡ ಅಂಚೆ ಅಣ್ಣನ ಮೂಲಕ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆ. ಇನ್ನು ಅಂಚೆ ಅಣ್ಣನ ಮೂಲಕ ಮಾಡುವ ಬ್ಯಾಂಕಿಂಗ್ ವ್ಯವಹಾರದಲ್ಲಿ ಈ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸಹಿ ಹಾಕುವಂತದ್ದಿರ್ಬೋದು, ಫಾರ್ಮ್ಗಳನ್ನು ತುಂಬಿಸುವಂತದ್ದಿರ್ಬೋದು, ಈ ತರಹದ ಅನೇಕ ಸಮಸ್ಯೆಗಳು ಇರ್ತವೆ ಗ್ರಾಮೀಣ ಪ್ರದೇಶದಲ್ಲಿ. ಆದರೆ ಅಂಚೆ ಅಣ್ಣನ ಮೂಲಕ ಮಾಡುವಾಗ ಅದೆಲ್ಲವೂ ಡಿಜಿಟಲ್ ವ್ಯವಹಾರದಿಂದ ಬಯೋಮೆಟ್ರಿಕ್ ಆಧಾರದಲ್ಲಿ ಟ್ರಾನ್ಸಾಕ್ಷನ್ ಗಳನ್ನು ಮಾಡುವುದರಿಂದಾಗಿ ಅಂತ ಯಾವುದೇ ಅಡಚಣೆಗಳು ಇಲ್ಲ. ಕ್ಷಿಪ್ರವಾಗಿ, ಅತ್ಯಂತ ಸರಳವಾಗಿ, ಸುರಕ್ಷಿತವಾಗಿ ಇವತ್ತು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಈಗ ತಾವು ಹೇಳಿದ್ರಿ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ 2018ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಇದರಲ್ಲಿ ಖಾತೆಯನ್ನು ತೆರಿಬೇಕು ಅಂತ ಹೇಳಿದ್ರೆ ಜನ ಏನ್ ಮಾಡ್ಬೇಕಾಗತ್ತೆ? ಅದು ಬಹಳ ಸರಳ. ಯಾವುದೇ ವಿಶೇಷ ದಾಖಲೆಗಳ ಅಗತ್ಯ ಇಲ್ಲ. ಆಧಾರ್ ಮತ್ತೆ ಪಾನ್ ಇದ್ರೆ ಸಾಕಾಗ್ತದೆ. ಅವರು ನಮ್ಮ ಅಂಚೆ ಅಣ್ಣನನ್ನು ಸಂಪರ್ಕಿಸಿದರೆ ಬಯೋಮೆಟ್ರಿಕ್ KYC ಮೂಲಕ ಮನೆ ಬಾಗಿಲಿನಲ್ಲೇ ಖಾತೆಯನ್ನು ಅವರು ತೆರೆದುಕೊಡ್ತಾರೆ. 200 ರೂಪಾಯಿ ಪ್ರೀಮಿಯಂ ಖಾತೆ ಅಂತೇಳಿ ಅದರಲ್ಲಿ ಸೌಲಭ್ಯ ಇದೆ, ಬೇರೆ ಬೇರೆ ತರದ್ದು. ಕೆಲವೊಂದು ಸಂದರ್ಭದಲ್ಲಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಅನ್ನು ಕೂಡ ತೆಗಿಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹಳ ಸರಳವಾಗಿ ಮನೆ ಬಾಗಿಲಿನಲ್ಲೇ ಖಾತೆಯನ್ನು ಮಾಡಿಸಿಕೊಳ್ಳಬಹುದು.
ಈಗ ಅಂಚೆ ಅಣ್ಣನ ಮೂಲಕ ಖಾತೆ ತೆರಿಬೇಕು ಅಂದ್ರೆ ಅಂಚೆ ಅಣ್ಣನನ್ನೇ ನೇರವಾಗಿ ಕರೆದು ಈ ಖಾತೆಯನ್ನು ಮಾಡಿಸ್ಕೊಳ್ಬಹುದು, ಅಥವಾ ಅವರ ಸಮೀಪದ ಪೋಸ್ಟ್ ಆಫೀಸ್ ಅಂಚೆ ಕಚೇರಿ ಅವರ ಹತ್ತಿರ ನಮಗೆ ಈ ಖಾತೆಯನ್ನು ತೆರಿಬೇಕಾಗಿದೆ ಅಂತೇಳಿ ಹೇಳಿದರೆ ಅಂಚೆ ಅಣ್ಣನೇ ಅವರ ಮನೆಗೆ ಭೇಟಿ ಕೊಡ್ತಾರೆ. ಸರ್, ಈಗ ತಮ್ಮಲ್ಲಿ ಮತ್ತೊಂದು ಕೇಳೋದಾದ್ರೆ, ಈಗ ತಾವು ವೃತ್ತಿಯನ್ನು ಆರಂಭಿಸಿದ ದಿನದಿಂದ ಇಲ್ಲಿಯ ತನಕ ಈ ಒಂದು ಅಂಚೆ ಇಲಾಖೆಯಲ್ಲಿ ಕಾರ್ಯವೈಖರಿ ಆಗಿರ್ಬೋದು ಅಥವಾ ಒಟ್ಟಾರೆ ಆಗಿರ್ಬೋದು, ಅದು ಮುಂಚೆ ಹೇಗಿತ್ತು, ಈಗ ಯಾವ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಇದೆ? ನಾನು ಸಾಧಾರಣ 1999 ಇಸ್ವಿಯಲ್ಲಿ ಕೆಲಸಕ್ಕೆ ಸೇರ್ಪಡೆ ಆದದ್ದು. ಸುಮಾರು 26 ವರ್ಷಗಳ ಸೇವೆ ನಾನು ಸಲ್ಲಿಸಿದ್ದೇನೆ. ಆಗ ಬಹಳಷ್ಟು ಮ್ಯಾನುವಲ್ ಎನ್ವಿರಾನ್ಮೆಂಟ್ ಇತ್ತು, ಕೈಯಲ್ಲಿ ಮಾಡುವ ಕೆಲಸಗಳು. ಆದರೆ ಈಗ ಸಂಪೂರ್ಣ ತಂತ್ರಜ್ಞಾನ ನಮ್ಮಲ್ಲಿ ಅಳವಡಿಕೆ ಆಗಿರೋದ್ರಿಂದ ಈಗ ಸ್ಪೀಡ್ ಪೋಸ್ಟ್ ನಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಈ ಸಲ ಸ್ಪೀಡ್ ಪೋಸ್ಟ್ ನಲ್ಲಿ OTP ಆಧಾರಿತ ಬಟವಾಡೆ ಅದು ಕೂಡ ಬಂದಿದೆ ಈಗ. ಹಾಗಾಗಿ ಈಗ ತಂತ್ರಜ್ಞಾನವೇ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಅಳವಡಿಕೆ ಆಗಿರೋದ್ರಿಂದಾಗಿ ಬಹಳಷ್ಟು ಬದಲಾವಣೆ ಆಗಿದೆ. ಒಂದು ಕಾಲದಲ್ಲಿ ಒಂದು ಮಾತಿತ್ತು ಅಂತ ಹೇಳಿದ್ರೆ, ಈಗ ಹೊಸ ತಂತ್ರಜ್ಞಾನ ಬಂದಾಗೆಲ್ಲ ಈ ಅಂಚೆ ಇಲಾಖೆ ಅನ್ನುವಂಥದ್ದು ಅದರ ಅವಶ್ಯಕತೆ ಅಷ್ಟು ಬೀಳ್ಲಿಕ್ಕಿಲ್ಲ ಅಂತ ಹೇಳಿ, ಆ ಒಂದು ಸವಾಲನ್ನ ಅಂಚೆ ಇಲಾಖೆ ಮೀರಿ ನಿಂತಿದೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿ. ಅಂದ್ರೆ ತಂತ್ರಜ್ಞಾನದ ಅಳವಡಿಕೆಯ ಪ್ರಾರಂಭದ ದಿನಗಳಲ್ಲಿ ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ಅಳವಡಿಕೆ ಆಯಿತು. ನಮ್ಮ ಅಂಚೆ ಕಚೇರಿ ಮಾತ್ರ ಅಲ್ಲ, ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಅಳವಡಿಕೆ ಆಗಿದೆ. ಆ ಸಂದರ್ಭದಲ್ಲಿ ಆ ತರದ ಒಂದು ಭಾವನೆ ಜನರಲ್ಲಿ ಇತ್ತು. ಆದರೆ ಇವತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಆ ಮೂಲಕ ಶ್ರೇಷ್ಠವಾಗಿ, ಆ ಮೂಲಕ ಅತ್ಯಂತ ಜನಪರವಾಗಿ ಜನರಿಗೆ ಅಗತ್ಯ ಇರುವ ಸೇವೆಗಳನ್ನು ಹೇಗೆ ಕೊಡಬಹುದು ಅನ್ನೋದನ್ನು ಅಂಚೆ ಕಚೇರಿ ತೋರಿಸಿದೆ. ಹಾಗಾಗಿ ತಂತ್ರಜ್ಞಾನವು ನಮಗೆ ಬೆಳಿಲಿಕ್ಕೆ ಕಾರಣ ಆಗಿದೆ ಹೊರತು ತಂತ್ರಜ್ಞಾನವು ಅಂಚೆ ಇಲಾಖೆಯನ್ನು ಅಥವಾ ಅಂಚೆ ಕಚೇರಿಯ ಸೇವೆಗಳನ್ನು ರಿಪ್ಲೇಸ್ ಖಂಡಿತವಾಗಿ ಮಾಡಲಿಲ್ಲ. ನಮ್ಮ ತಂತ್ರಜ್ಞಾನ ಯಾವುದೇ ಕಾರಣಕ್ಕೂ ಅಂಚೆ ಕಚೇರಿಗೆ ಪರ್ಯಾಯ ಆಗಲಿಲ್ಲ. ಅಂಚೆ ಕಚೇರಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ, ಜನರಿಗೆ ಸೇವೆಯನ್ನು ಕೊಡಲಿಕ್ಕೆ ಅದು ಸಹಾಯಕ ಆಗಿದೆ. ಸರ್, ಹಾಗೇನೆ ಈಗ ಅಂಚೆ ಸೇವೆಯನ್ನ ಪಡೆಯುವಾಗ ಜನರಿಗೆ ಏನಾದರೂ ಸಮಸ್ಯೆಗಳಿರ್ಬೋದು ಅಥವಾ ದೂರುಗಳಿರ್ಬೋದು, ಅದನ್ನು ಅವ್ರು ಯಾರಿಗೆ ತಲುಪಿಸಬೇಕಾಗುತ್ತೆ? ಅದಕ್ಕೇನಾದ್ರೂ ವಿಧಾನ ಇದೆಯಾ? ದೂರನ್ನು ಇವತ್ತಿನ ದಿನದಲ್ಲಿ ಬಹಳ ಬೇರೆ ಬೇರೆ ವೇದಿಕೆಗಳ ಮೂಲಕ ಕೊಡ್ಲಿಕ್ಕೆ ಅವಕಾಶ ಇದೆ. ಒಂದು, ಅವರಿಗೆ ಏನೇ ತೊಂದರೆ ಇದ್ರೂ ಸಮೀಪದ ಅಂಚೆ ಕಚೇರಿಯಲ್ಲಿ ಕೊಡಬಹುದು. ಅಂಚೆ ಕಚೇರಿಯಲ್ಲಿ ಕೊಡ್ಲಿಕ್ಕೆ ಸಮಸ್ಯೆ ಆದರೆ ಅವರು ಅಂಚೆ ನಿರೀಕ್ಷಕರು ಅಥವಾ ಸಹಾಯಕ ಅಂಚೆ ಅಧೀಕ್ಷಕರು ಅಂತ ಪ್ರತಿ ಉಪವಿಭಾಗಗಳಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಒಂದು ತಾಲೂಕು ಉಪವಿಭಾಗ ಆಗಿ ಇರ್ತದೆ. ಅಲ್ಲಿಯೂ ಅವರಿಗೆ ಕೊಡ್ಲಿಕ್ಕೆ ಅನನುಕೂಲ ಆಗ್ತದೆ ಅಂತೇಳಿ ಆದರೆ ಜಿಲ್ಲಾ ಮಟ್ಟದಲ್ಲಿ ಅಂಚೆ ಅಧೀಕ್ಷಕರ ಕಚೇರಿ ಇರ್ತದೆ, ಅಲ್ಲಿಗೆ ಕೊಡಬಹುದು. ಇನ್ನು ನೇರವಾಗಿ ಭೇಟಿಯಾಗಿಯೇ ದೂರನ್ನು ಕೊಡಬೇಕಾಗಿಲ್ಲ, ಇಮೇಲಿನ ಮೂಲಕ ಕೊಡಬಹುದು. ಮತ್ತು ನಮ್ಮ ವೆಬ್ಸೈಟಿನಲ್ಲಿ ಕೂಡ ಈ ದೂರನ್ನು ದಾಖಲಿಸುವಂತ ಅವಕಾಶವಿದೆ. ಅಷ್ಟು ಮಾತ್ರ ಅಲ್ಲದೆ ಅಂಚೆ ಕಚೇರಿಯಲ್ಲಿ ಒಂದು ದೂರು ಮತ್ತು ಸಲಹೆ ಪುಸ್ತಕ ಅಂತೇಳಿ ಹೇಳಿ ಕೂಡ ಇದೆ, ಅದರಲ್ಲೂ ಕೂಡ ದಾಖಲೀಕರಣ ಮಾಡಬಹುದು. ದೂರವಾಣಿಯ ಮೂಲಕವೂ ಕೂಡ ಕೊಡಬಹುದು. ಅನೇಕ ತರಹದ ವ್ಯವಸ್ಥೆಗಳು ಜನರಿಗೆ ಇದೆ. ಯಾವುದೇ ದೂರು ಬಂದಾಗ ಅದನ್ನು ಸಂಪೂರ್ಣವಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಅದಕ್ಕೆ ಪ್ರಾಮಾಣಿಕವಾದಂತಹ ಸೊಲ್ಯೂಷನ್, ಪರಿಹಾರವನ್ನು ಕಂಡುಹಿಡಿಯುವಂತ ಎಲ್ಲ ಪ್ರಯತ್ನವನ್ನು ಕೂಡ ಅಂಚೆ ಇಲಾಖೆಯಲ್ಲಿ ಆಡಳಿತ ಮಾಡ್ತಲೇ ಇದೆ. ಸರ್, ಹಾಗೇನೆ ಈಗ ಯುವಕರಿಗೆ ಒಂದು ಉದ್ಯೋಗಾವಕಾಶದ ಬಗ್ಗೆ ತಿಳಿಸೋದಾದ್ರೆ, ಈ ಒಂದು ಅಂಚೆ ಇಲಾಖೆಯಲ್ಲಿ ಉದ್ಯೋಗಾವಕಾಶಗಳು ಯಾವ ರೀತಿ ಇದೆ ಮತ್ತೆ ಯಾವ ರೀತಿಯಾಗಿ ಅವರು ಅದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ? ಅಂಚೆ ಕಚೇರಿಯಲ್ಲಿ ಗ್ರಾಮೀಣ ಡಾಕ್ ಸೇವಕ್ ಅನ್ನುವಂತಹ ಒಂದು ಕ್ಯಾಡರ್ ಇದೆ, ಅಂದ್ರೆ ಗ್ರಾಮೀಣ ಅಂಚೆ ಸೇವಕ್. ಅವರು ಆ ಹುದ್ದೆಗೆ ಇಲಾಖೆಯಲ್ಲಿ SSLC ಅಂಕಗಳ ಆಧಾರದಲ್ಲಿ ನೇರ ನೇಮಕಾತಿ ನಡೀತದೆ. ನಂತರ ಅವರು ನಿಗದಿತ ವರ್ಷದ ಸೇವೆಯನ್ನು ಮಾಡಿದ ನಂತರ ಇಲಾಖಾ ಮಟ್ಟದ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಅದು ಒಂದು ಚಾನೆಲ್. ಇನ್ನು ಕ್ಲರಿಕಲ್ ಸ್ಟಾಫ್ ಏನಿದೆ ಅದಕ್ಕೆ 2 ಥರದಲ್ಲಿ ನೇಮಕಾತಿ ಆಗ್ತದೆ. ಒಂದು, ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರುವ MTS ಮತ್ತು ಪೋಸ್ಟ್ಮ್ಯಾನ್ ಅವರಿಗೆ ಪರೀಕ್ಷೆಯನ್ನು ಮಾಡುವ ಮೂಲಕ ನೇಮಕಾತಿ ಆಗ್ತದೆ. ಇನ್ನು ಸ್ಟಾಫ್ ಸಿಲೆಕ್ಷನ್ ಕಮಿಷನ್ ಇಂದ ಓಪನ್ ಮಾರ್ಕೆಟ್ ಅಪಾಯಿಂಟ್ಮೆಂಟ್ ಏನಿದೆ ಅದು ಸಿಬ್ಬಂದಿ ನೇಮಕಾತಿ ಆಯೋಗದಿಂದ ಪ್ರತಿ ವರ್ಷ ಮಾಡುವಂತಹ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಅಂಚೆ ಇಲಾಖೆಗೆ ಕೂಡ ಅವರಿಂದಲೇ ನೇಮಕಾತಿ ಆಗ್ತದೆ. ಸರ್, ಹಾಗೇನೆ ಈಗ ಪ್ರತಿ ಹಳ್ಳಿಯಲ್ಲೂ ಕೂಡ ನಾವು ಅಂಚೆ ಕಚೇರಿ ಅಥವಾ ಅಂಚೆಯ ಒಂದು ವ್ಯಾಪ್ತಿಯನ್ನು ನೋಡಬಹುದಾಗಿದೆ. ಹೌದು. ಇಂಥ ಸಂದರ್ಭದಲ್ಲಿ ಈಗ ಅಂಚೆ ಕಚೇರಿಯ ಅಥವಾ ಅಂಚೆ ಇಲಾಖೆಯ ಮುಂದೆ ಇರುವಂತಹ ಸವಾಲುಗಳು ಏನು? ಯಾವೆಲ್ಲ ಸವಾಲುಗಳನ್ನು ಪ್ರತಿದಿನ ತಾವು ಎದುರಿಸ್ತಿದ್ದೀರಾ ಮತ್ತೆ ಸಾರ್ವಜನಿಕರಿಂದ ಯಾವ ರೀತಿಯಾದಂತಹ ಸಹಕಾರವನ್ನು ತಾವು ಅಪೇಕ್ಷಿಸ್ತೀರಾ? ಅಂತಹ ದೊಡ್ಡ ಸವಾಲುಗಳು ಇಲ್ಲ. ಯಾಕೆ ಅಂತೇಳಿ ಹೇಳಿದರೆ, ನಾವು ಭಾರತದ ಪ್ರತಿ ಭೂಭಾಗವನ್ನು ವ್ಯಾಪಿಸಿರುವಂತಹ ಒಂದು ಸೇವೆ. ಈಗ ನೀವು ಒಂದು ದೂರವಾಣಿ ಕರೆಯನ್ನು ಮಾಡಿದಾಗ ಅಲ್ಲಿ ದೂರವಾಣಿಯ ವ್ಯಾಪ್ತಿ ಇಲ್ಲದೆ ಇದ್ರೆ ನೀವು ಕರೆ ಮಾಡಿರುವ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ ಅಂತೇಳಿ ಬರ್ಬೋದು. ಆದರೆ ಅಂಚೆ ಇಲಾಖೆಯ ಇತಿಹಾಸದಲ್ಲಿ ಒಂದು ಪರಿಪೂರ್ಣವಾದಂಥ ವಿಳಾಸವನ್ನು ಬರೆದು ಒಂದು ಪತ್ರವನ್ನು ಅಂಚೆ ಡಬ್ಬಿಗೆ ಹಾಕಿದಲ್ಲಿ ಆ ಪತ್ರ ಯಾವುದೇ ಕಾರಣಕ್ಕೂ ಕೂಡ ಈ ವಿಳಾಸದಾರರು ಅಂಚೆ ಸೇವೆಯ ವ್ಯಾಪ್ತಿಯಿಂದ ಹೊರಗಿದ್ದಾರೆ ಅಂತ ಹಿಂದೆ ಬಂದಂಥದ್ದೇ ಇಲ್ಲ. ಯಾಕೆಂದ್ರೆ ಅದು ಮರಳುಗಾಡಿರ್ಬೋದು,
ಸಮುದ್ರದ ಸಮೀಪ ಇರುವಂತ ಜಾಗ ಇರ್ಬೋದು, ಪರ್ವತ ಪ್ರದೇಶ ಇರ್ಬೋದು, ಕಾಡಿರ್ಬೋದು, ಎಲ್ಲ ಕಡೆಗಳಲ್ಲಿ ನಮ್ಮ ಸೇವೆ ವ್ಯಾಪಿಸಿದೆ. ಹಾಗಾಗಿ ಭಾರತದ ಉದ್ದಗಲಕ್ಕೆ ಸೇವೆಯನ್ನು ಕೊಡುವ ವಿಷಯದಲ್ಲಿ ಅಂಚೆ ಕಚೇರಿಗೆ ಯಾವುದೇ ಸವಾಲುಗಳು ಕೂಡ ಇಲ್ಲ. ಇನ್ನು ತಂತ್ರಜ್ಞಾನದ ಅಳವಡಿಕೆ ಸಂದರ್ಭದಲ್ಲಿ ಪ್ರಾರಂಭಿಕವಾಗಿ ಕೆಲವೊಮ್ಮೆ ಸಮಸ್ಯೆಗಳು ಗ್ರಾಹಕರಿಗೆ ಆಗಿರಬಹುದು. ಆದರೆ ಯಾವುದೇ ಹೊಸ ತಂತ್ರಜ್ಞಾನವನ್ನು ಅಳವಡಿಸುವಾಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗೇ ಆಗ್ತದೆ. ಆದರೆ ಈಗ ಅದೆಲ್ಲ ಕೂಡ ಪರಿಹಾರ ಆಗಿದೆ. ಹೊಸ ತಂತ್ರಜ್ಞಾನವನ್ನು ನಮ್ಮ ಅಂಚೆ ನೌಕರರು ಯಾರಿದ್ದಾರೆ ಅವರು ಸಂಪೂರ್ಣವಾಗಿ ಬಹಳ ಖುಷಿಯಿಂದ ಕೆಲಸ ಮಾಡುವ ಹಾಗೆ ಹೊಸ ತಂತ್ರಜ್ಞಾನ ಬಂದಿದೆ. ಗ್ರಾಹಕರು ಕೂಡ ಇದನ್ನು ಇಷ್ಟಪಟ್ಟಿದ್ದಾರೆ. ಯಾಕೆಂದ್ರೆ ಇಷ್ಟರವರೆಗೆ ಇಲ್ಲದಿರುವಂತಹ ಹೊಸ ಅವಕಾಶಗಳು ಕೂಡ, ಅಂದ್ರೆ ಮನೆಯಲ್ಲಿ ಕುಳಿತು ಬುಕ್ ಮಾಡುವಂತದಿರ್ಬೋದು, ಬೆಟರ್ ಟ್ರ್ಯಾಕ್ ಅಂಡ್ ಟ್ರೇಸ್, ಅಂದ್ರೆ ಪತ್ರ, ನಾವು ಕಳಿಸಿದ ಪತ್ರ ಎಲ್ಲಿ ಇದೆ ಅಂತ ಬಹಳ ಸುಲಭದಲ್ಲಿ ಟ್ರ್ಯಾಕ್ ಮಾಡುವಂತದಿರ್ಬೋದು, ಇದೆಲ್ಲವೂ ಕೂಡ ಈಗ ಸಾಧ್ಯ ಆಗಿದೆ. ಹಾಗಾಗಿ ತಂತ್ರಜ್ಞಾನದ ಅಳವಡಿಕೆಯಲ್ಲಿ ಅಂತ ದೊಡ್ಡ ಸವಾಲುಗಳು ಏನೂ ಇಲ್ಲ. ಕಾಲ ಬದಲಾದ ಹಾಗೆ ಹೊಸ ಹೊಸ ಸವಾಲುಗಳು ಉದ್ಭವಿಸುವುದು ಸಹಜ. ಬಟ್ ಒಂದು ಸುಮಾರು 175 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಅಂಚೆ ಇಲಾಖೆ ಇತಿಹಾಸದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರುವುದರಿಂದಾಗಿ ಮುಂದೆ ಬರಲಿರುವ ಸವಾಲುಗಳನ್ನು ಕೂಡ ಬಹಳ ಗಟ್ಟಿಯಾಗಿ ಎದುರಿಸುವಂತ ಶಕ್ತಿಯನ್ನು ಪಡ್ಕೊಳ್ತಾ ಇದೆ. ಸಾರ್ವಜನಿಕರ ಜೀವನದ ಭಾಗ ಆಗುವುದು ನಮ್ಮ ಮುಖ್ಯವಾದಂತಹ ಉದ್ದೇಶ. ಜನಸೇವೆಯ ಭಾಗ ಆದಾಗ ಮಾತ್ರ ಜನರ ಸಹಕಾರ ಇರ್ತದೆ. ಹಾಗಾಗಿ ಜನರ ಅಗತ್ಯತೆಗಳಿಗೆ ಸ್ಪಂದಿಸ್ತಾ ಜನರ ಜೀವನದ ಭಾಗವಾಗಿ ಇನ್ನು ಶತಮಾನಗಳ ಕಾಲ ಅತ್ಯುತ್ತಮವಾದ ಸೇವೆಯ ಮೂಲಕ ಭಾರತದಲ್ಲಿ ತನ್ನದೇ ಆದಂತಹ ಒಂದು ಅಸ್ತಿತ್ವವನ್ನು ಅಂಚೆ ಇಲಾಖೆ ಖಂಡಿತವಾಗಿಯೂ ಉಳಿಸಿಕೊಂಡು ಹೋಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಧನ್ಯವಾದಗಳು ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಧನ್ಯವಾದಗಳು.